ಏಳು, ಯೆಹೋವನು ಸೀಸೆರನನ್ನು ನಿನ್ನ ಕೈಗೆ ಕೊಡುವ. ಏಳು, ಯೆಹೋವನು ಸೀಸೆರನನ್ನು ನಿನ್ನ ಕೈಗೆ ಒಪ್ಪಿಸುವ ದಿನವೂ ಇದೆ. ನಿಶ್ಚಿತವಾಗಿ ಆತನು ತಾನೇ ನಿನ್ನ ಮುಂದಾಗಿ ಯುದ್ಧಕ್ಕೆ ಹೊರಡುವನು. ನಾನು ಯಾರು? ಈಕೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಪ್ರವಾದಿ ಆಕೆ ಅಂತ ಹುಡುಗಿನೇ ಗೊತ್ತಿರೋರ ಇದು ಮಾಡಬೇಡ್ರಿ, ಗೊತ್ತಿಲ್ಲದವ್ರಿಗೆ ಹೇಳಕ್ಕೆ. ಯಾರು ಹಳೆ ಒಡಂಬಡಿಕೆಯಲ್ಲಿ ದೊಡ್ಡ ಪ್ರವಾದಿನಿ? ಸರಿ, ಇವರೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಾನು ದೆಬೋರಾ. ಎಲ್ಲರೂ ಬರ್ಲೇಬೇಕು, ಬರೋ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದ್ದವರು ಯಾರು? ಹಾಗಾದರೆ ದೇವರ ಕಡೆಗೆ ತಿರುಗಿತ್ತೆಂಬುದನ್ನು ತಕ್ಕ ಪದದಿಂದ ತೋರಿಸಿರಿ. ಆದರೆ ನಾನು ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆಳಗಳನ್ನು ಹೊರಲಿಗೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿ ಬೆಂಕಿಯಲ್ಲಿ ಸ್ನಾನ ಮಾಡಿಸುವವನು. ಕೇಳಿ, ಇಲ್ಲಿ ಅಲ್ಲಿ ಒಬ್ಬನಿದ್ದಾನೆ. ಇದುವರೆಗೂ ನಾನು ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು. ಬಂದು ಅವನನ್ನು ನೋಡಿರಿ. ಬರತಕ್ಕ ಕ್ರಿಸ್ತನು ಅವನೇ ಏನು? ನಾನು ಯಾರು? ನನ್ನ ತಂದೆಯ ಆಲಯವನ್ನು ಕಳ್ಳರ ಗವಿಯಾಗಿ ಮಾಡಬೇಡಿರಿ. ಹೊರಡಿ ಇಲ್ಲಿಂದ. ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ನನಗೋಸ್ಕರ ಉಪವಾಸ ಮಾಡಿರಿ. ಆದಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು. ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ತಿಳಿಸಿರಿ. ನಾನು ಯಾರು? ನೋಡಿ ಯುದ್ಧಕಾಲವು ಯೆಹೋವನ ಕೈಯಲ್ಲಿದೆ. ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು. ನನ್ನ ಹೆಸರು ಯಾರು? ದಾವೀದ. ಅವರೇ ರೆಡಿ ಮಾಡಿದ ಹುಡುಗಿ. ಸೇನಾಧೀಶ್ವರನಾದ ಯೆಹೋವನ
ಕರುಣಿಸು. ನನ್ನ ದಾಸಿಯನ್ನು ಕರೆದರೆ ನನ್ನನ್ನು ನೆನಪಿಸಿಕೊಂಡು ನನಗೊಬ್ಬ ಮಗನನ್ನು ಕೊಡಬೇಕು. ಆತನನ್ನು ನಿಮಗೆ ಒಪ್ಪಿಸುವೆನು. ನಾನು ಯಾರು? ಸಾಮವೇಲನಾ?